ಬಣ್ಣದಂತೆ ಬೆಳ್ಳಿ ಬೊಂಬೆಯಂತೆ ಸಿಂಹಾದ್ರಿ ವಂಶದಲ್ಲಿ ಈ ಸಿಂಹಾದ್ರಿ ವಂಶದಲ್ಲಿ ಯಾವತ್ತೂ ಈ ಮನೆಗೆ ಬರೋ ಅನಿವಾರ್ಯತೆನೇ ಇರಲ್ಲ. ಆ ಶಿವರುದ್ರನ್ ಕತೆ ಮುಗ್ದೋದ್ರೆ ಎಲ್ಲ ಮುಗ್ದೋದಂಗೆ ಲೆಕ್ಕ. ಆಮ್ಯಾಕೆ ಆ ಶಂಕರ ನನ್ನ ಭೈರವನಾಗಿ ನಿನ್ನ ಗಣ್ಣಾಗಿ ನಮ್ಮ ಮನೆಗೆ ಬರ್ತಾನೆ. ಈಟೆಲ್ಲ ಆದ್ಮ್ಯಾಕೆ ಈ ಮನೆ ಇತ್ತದೋ ಇಲ್ವೋ ಯಾರಿಗೆ ಗೊತ್ತು. ಹ್ಞೂ ಅತ್ಯವ್ವ, ಈ ಮನೆ ಕಟ್ಕೊಂಡು ನಮ್ಗೇನಾಗಬೇಕು? ಈಗ ನಾವು ನನ್ನ ಗಂಡನ್ನ ನಮ್ಮ ಮನೆ ಕರ್ಕೊಂಡೋಗೋದಷ್ಟೇ ನೋಡಬೇಕು. ಆಟೆಯ ನಾವು ನಮ್ಮ ಕಾರ್ಯ ಸಾಧನೆನ ಮಾಡ್ಕೊಳ್ಳೋದಷ್ಟೇ ನೋಡಬೇಕು. ಸುಮ್ಮನೆ ಕುಂತ್ಕೊಂಡ್ರೆ ಎದುರಾಳಿ ಅವನ ಕಾರ್ಯ ಸಾಧನೆ ಮಾಡ್ಕೊಂಡ್ಬಿಡ್ತಾನೆ. ಅದಕ್ಕೆ ಅವಕಾಶ ಕೊಡಬಾರ್ದು. ನಮ್ಮ ಅತ್ಯವ್ವ ಇರುವಾಗ ಅವ್ರಿಗೆ ಅವಕಾಶನೇ ಸಿಗಕ್ಕಿಲ್ಲ ಬಿಡಿ ಅತ್ಯವ್ವ. ಇವತ್ತೇನಾಯ್ತದೋ ಆಗಲಿ, ತಡ ಮಾಡೋದು ಬೇಡ. ಈ ನನ್ನ ಶತ್ರುನ ಬಲಿ ತಕೊಳ್ಳಕ್ಕೆ ನನ್ನ ಮನಸ್ಸು ಕಾಯ್ತಾ ಇದೆ. ಬನ್ನಿ ಅತ್ಯವ್ವ. ಅಮ್ಮ, ನಿಮ್ಮಿಬ್ರಲ್ಲಿ ಯಾರು ಫಸ್ಟ್ ಜಗತ್ ಸುತ್ತಿದ್ರು ಅಂತ ಪಾರ್ವತಿ ಹೇಳಿದ್ರು. ಅದಾದ್ಮೇಲೆ ಏನಾಯ್ತಮ್ಮ? ಗಣೇಶ ಮೊದ್ಲು ಸುತ್ತಿದ್ನ ಅಥವಾ ಷಣ್ಮುಖ ಮೊದ್ಲು ಸುತ್ತಿದ್ನ? ಷಣ್ಮುಖ ತಾನೇ ಮೊದ್ಲು ಜಗತ್ ಸುತ್ತಬೇಕು ಅಂತ ಅಲ್ಲಿಂದ ಹೊರಟ. ಆದ್ರೆ ಗಣೇಶ ಏನು ಯೋಚನೆ ಮಾಡ್ದೆ ಅಲ್ಲೇ ನಿಂತ. ಯಾಕೆ? ಯಾಕಂದ್ರೆ ಗಣೇಶ ತುಂಬಾ ಬುದ್ಧಿವಂತ ಆಗಿದ್ದ. ಶಿವ ಪಾರ್ವತಿನೇ 3 ಪ್ರದಕ್ಷಿಣೆ ಹಾಕಿ ನಾನೇ ಮೊದ್ಲು ಜಗತ್ಗೆ ಪ್ರದಕ್ಷಿಣೆ ಆಗ್ದೆ ಅಂತ ಹೇಳ್ದ. ನೀವೇ ನನ್ ದೇವ್ರು, ನನ್ ಪ್ರಪಂಚ ಅಂತಾನು ಹೇಳ್ದ. ಒಂದು ಪಟ ಪಟನೆ ಕಣ್ಮಿಟು ಕಿಸಿ ಚೀಕ, ಎರಡು ಕದ ತೆರೆದು ಹೊರಗೆ ಬಾಯಂದು, ಮೂರು ಗರಿ ನಡುವೆ ಪಳಪಳನೆ ಕಾಡುತ್ತಿವೆ. ಯಾಕೆ ಅಂದ್ರೆ ನೀನೇ ನನ್ ಪ್ರಪಂಚ ಅಲ್ವಾ? ಅದಕ್ಕೆ ನನ್ ಪ್ರಪಂಚನೇ ಸುತ್ತುತ್ತದೆ. ಬೇಡ ದೀಪು. ಇಲ್ಲ ಅಮ್ಮ, ನಂಗದೆಲ್ಲ ಗೊತ್ತಿಲ್ಲ. ಬಾ ಅಮ್ಮ, ನಾನು ಬಿಟ್ಟಿಸ್ತೆ. ದೀಪು, ದೀಪು ನಿನಗೇನು ತಲೆಗಿಲಿ ಕೆಟ್ಟದೇನ? ಏನು ಮಾತಾಡ್ಲಿಕತ್ತಿ? ಅವ್ರನ್ನ ಕಿಡ್ನಾಪ್ ಮಾಡಿದಾಗ ನಿನ್ನ ಮಾರಿ ನೋಡ್ಯಾಳ ಅಂತಂದೆ, ಹೌದಲ್ಲ? ಈಗ ಆಕೆ ಏನಾರು ನಿನ್ನ ಮಾರಿ ನೋಡ್ಬೇಕು, ಇಮ್ಮಿಡಿಯೇಟ್ ಪೊಲೀಸ್ದವ್ರಿಗೆ ಹೇಳ್ತಾಳೆ.
ಆಮೇಲೆ ಪೊಲೀಸ್ನವ್ರು ನೀನು ಒದ್ದು ಒಳಗೆ ಎಳ್ಕೊಂಡೋಗಿ 4 ಬಡಿತಾರ. ಅವಾಗ ನೀನು ನನ್ನ ಹೆಸರು ಹೇಳ್ತಿ, ಅದ 4 ನನಗೆ ಬೀಳ್ತಾವ, ನಾನು ಅವ್ರ ಹೆಸರು ಹೇಳ್ತೀನಿ. ಅವಾಗ ನಮ್ಮ ಜೀವನ ಎಲ್ಲ 3 ಬಟ್ಟೆ ಆಗ್ತದ. ಈಗ ನಿನಗೇನು ರೊಕ್ಕ ಬೇಕು ಹೌದಲ್ಲ, ಅದನ್ನು ತಂದು ಕೊಡೋ ಜವಾಬ್ದಾರಿ ನಂದದ. ಈಗ ನೀವು ಹೊಂಡು. ನನ್ನ ಕೈಲಾಸಕ್ಕೆ ನಾನು ಮರಳಲು ಕಾತರಳಾಗಿದ್ದೇನೆ. ಮಾತೆ, ನಿಮ್ಮ ವಾಸಸ್ಥಳ ಕೈಲಾಸನೇ. ಅಲ್ಲಿಗೆ ಹೋಗಬೇಡಿ ಅಂತ ಹೇಳೋದಕ್ಕೆ ನಮ್ಗೆ ಯಾವ ಹಕ್ಕು ಇಲ್ಲ. ಆದರೆ ಇದ್ದಕ್ಕಿದ್ದ ಹಾಗೆ ಹೊರಡೋದು ಅಂದರೆ ಅದನ್ನು ಒಪ್ಕೊಳ್ಳೋದು ಕಷ್ಟ ಆಗ್ತಿದೆ. ಮಾತೆ, ನೀವು ಆದಿಶಕ್ತಿ ಆದ್ರೂ ನಮಗೆ ಅಂಬಾನೆ. ಮದುವೆ ಆದಮೇಲೆ ಇಲ್ಲೇ ನಮ್ಮೂರಲ್ಲೇ ನಮ್ಮ ಕಣ್ಮುಂದೆನೇ ಇರ್ತೀರಾ ಅಂತ ಆಸೆ ಇಟ್ಕೊಂಡಿದ್ವಿ. ನೀವು ಜಗನ್ಮಾತೆ ಅಂತ ಗೊತ್ತಾಗಿ ಆ ಭಾವನೆನ ಅನುಭವಿಸೋಕ್ಕೆ ನಮಗೆ ಸಮಯನೇ ಸಿಗ್ತಿಲ್ಲ. ನಿಮಗೆ ಎಲ್ಲ ನೆನಪಾದ ಕೂಡಲೇ ಹೊರಟು ನಿಂತಿದ್ದೀರಲ್ಲ ತಾಯಿ, ನಿಮ್ಮ ಸಾನ್ನಿಧ್ಯ ನಮಗಿನ್ನೂ ಬೇಕು ತಾಯಿ. ಸಾಕ್ಷಾತ್ ಪಾರ್ವತಿ ಪರಮೇಶ್ವರನೇ ನಮ್ಮ ಕಣ್ಮುಂದೆ ಇದ್ದಾರೆ. ಯಾರಿಗೂ ಸಿಗದೆ ಇರೋ ಭಾಗ್ಯ ನಮಗೆ ಸಿಕ್ಕಿದೆ. ಅದನ್ನ ಅನುಭವಿಸೋ ಅದೃಷ್ಟನೂ ನಮಗೆ ಕೊಡು ತಾಯಿ. ನಿಮ್ಮೆಲ್ಲರ ಕೋರಿಕೆಗೂ ಅರ್ಥವಿದೆ. ನನಗೆ ಇಷ್ಟು ದಿನ ಆಶ್ರಯ ನೀಡಿದ ಹಳ್ಳಿ ಇದು, ನನಗೆ ಪ್ರೀತಿ ತೋರಿದ ಜನರು ನೀವು. ಆದ್ದರಿಂದ ಮುಂಬಾದೇವಿಯಾಗಿ ನಾನಿಲ್ಲಿ ನೆಲೆಸುತ್ತಿದ್ದೇನೆ. ಮುಂಬಾಸುರನ ಸಾವಿನ ಸಂಕೇತವಾಗಿ ಇನ್ನು ಮುಂದೆ ಈ ಊರು ಮುಂಬಾಯಿ ಎಂದು ಪ್ರಸಿದ್ಧವಾಗಲಿದೆ. ನಿಮಗೇನೇ ಕಷ್ಟ ಬಂದರೂ ಸಮಸ್ಯೆ ಬಂದರೂ ನನ್ನನ್ನು ಸ್ಮರಿಸಿ. ನಾನು ಶಕ್ತಿ ರೂಪಿಣಿಯಾಗಿ ನಿಮ್ಮ ಕಷ್ಟಗಳನ್ನೆಲ್ಲ ಪರಿಹರಿಸುತ್ತೇನೆ. ಮಹಾದೇವಿ ಆದಿಶಕ್ತಿಗೆ, ಶಂಕರಿ ಶಾರ್ವರಿ ಗೌರಿ ಸೌಂದರಿ ಧಾರಿಣಿ ತಾರಿಣಿ ರುದ್ರಾಣಿ ಗುಣವತಿ ಧೀಮತಿ ಮಾತೆ ಪಾರ್ವತಿ ವಾರಿಣಿ ಪೂರಣಿ ಶರ್ವಾಣಿ ಅಮ್ಮ ನಿನ್ನ ಸ್ತುತಿಸುತ್ತ ಹಾಡಿ ಕುಣಿಯಲು ದುಂಬಾನ ಕಳೆಯುವೆ ಒಮ್ಮೆ. ಶರಣೆಂದಾಗ ಬಳಿ ಬಂದು ವಾತ್ಸಲ್ಯ ಸುದೆ ಸುರಿಸುವೆ. ಅತ್ತೆ, ನಾವಿಬ್ರು ಹೋಗಿ ಬರ್ತೀವಿ. ರೋಹಿಣಿ ಅವರೇ, ಟಿಫನ್ ರೆಡಿ ಇದೆ, ಬನ್ನಿ ತಿನ್ಕೊಂಡು ಹೋಗಿ. ಬೇಡ ಮೀನವ್ರೆ, ನಾವು ಹೊರಗಡೆ ತಿನ್ಕೋತೀವಿ. ನಾವೇನಾದರೂ ಇಲ್ಲೇ ತಿಂಡಿ ತಿಂದರೆ ನಿಮ್ಮ ಯಜಮಾನರಿಗೆ ನಮ್ಗೆ ಬೈಯೋದಕ್ಕೆ ಒಂದು ನೆಪ ಸಿಗುತ್ತೆ. ನಮಗೆ ಕೊಡಬೇಕಾಗಿರೋ ದುಡ್ಡನ್ನ ಕೊಟ್ಟಿಲ್ಲ, ಆದರೂ ಎಷ್ಟು ನೆಮ್ಮದಿಯಾಗಿ ತಿಂಡಿ ತಿಂತಾ ಇದ್ದೀರಾ ಅಂತ ನಮಗೆ ಗೊತ್ತಿಲ್ಲದಿರೋ ಭಾಷೆಲೆಲ್ಲ ಬೈಯೋದಕ್ಕೆ ಶುರು ಮಾಡ್ತಾರೆ. ಅದೆಲ್ಲ ಯಾಕೆ ಬೇಕು ಹೇಳಿ? ಈ ಮನೇಲಿ ಪ್ರಶಾಂತವಾಗಿ ಒಂದು ಹೊತ್ತು ಊಟನೂ ತಿಂದಿರೋ ಹಾಗಾಗಿದೆ. ನಡೀರಿ ಮನೋಜ್. ರೋಹಿಣಿ, ಪೂರಿ ಕುರ್ಮಾ ಸ್ಮೆಲ್ಲು ಸಖತ್ತಾಗಿದೆ. ಹಾಗಾದ್ರೆ ನೀವೊಬ್ಬರೇ ಹೋಗಿ ಕೂತ್ಕೊಂಡು ತಿಂಡಿ.
ರಾತ್ರಿ ಸರಿಯಾಗಿ ಊಟನೇ ಮಾಡೋಕ್ಕಾಗಲಿಲ್ಲ ರೋಹಿಣಿ. ತಲೆ ಸಿಕ್ಕಾಪಟ್ಟೆ ನೋವಾಗ್ತಾ ಇದೆ. ಹೀಗಿದ್ರೆ ಕಸ್ಟಮರ್ ಹತ್ರ ಹೇಗೆ ಮಾತಾಡ್ಬೇಕು ಹೇಳು? ಅದಕ್ಕೆ ತಿಂಡಿ ತಿನ್ಕೊಂಡು ಹೋಗೋಣ. ನಾವು ಹೊರಗಡೆ ಎಲ್ಲಾದ್ರೂ ತಿನ್ಕೊಳ್ಳೋಣ ಮನೋಜ್, ಇಲ್ಲಿ ಬೇಡ. ರೋಹಿಣಿ, ಸುಮ್ಮನೆ ಹೊರಗಡೆ ದುಡ್ಡು ವೇಸ್ಟು. ನೀನು ಬೇರೆ ಆ ಸೂರ್ಯಂಗೆ ದುಡ್ಡ ಕೊಡ್ತೀನಿ ಅಂತ ಹೇಳ್ಬಿಟ್ಟಿದ್ಯಾ. ಅವನು ಬೇರೆ ದುಡ್ಡನ್ನ ವಸೂಲಿ ಮಾಡ್ಕೊಳ್ಳೋವರೆಗೂ ಸುಮ್ಮನೆ ಇರಲ್ಲ. ರೋಹಿಣಿ ಅವರೇ, ಅವ್ರೇ ನಿಮ್ ದುಡ್ಡು ಕೇಳ್ತಿಲ್ಲ, ನೀವು ಕೊಡ್ತೀನಿ ಅಂತ ಹೇಳಿದ್ದೀರಾ, ಸಮಯನೂ ಕೇಳಿದ್ದೀರಾ. ಸಾಲದಕ್ಕೆ ನಮ್ಮ ಒಡವೆ ದುಡ್ಡನ್ನ ನಾವು ಕೇಳ್ತಿರೋದು. ನೋಡಿದ್ರಾ, ಇದಕ್ಕೆ ನಾನು ಹೇಳಿದ್ದು ಹೊರಗಡೆ ತಿನ್ಕೊಳ್ಳೋಣ ಅಂತ. ಇಂಥ ಮಾತೆಲ್ಲ ಕೇಳ್ಬೇಕಾಗತ್ತೆ ಅಂತಾನೆ ನಿಮ್ಗೆ ಹೇಳ್ತಾ ಇರೋದು, ಬನ್ನಿ ಅಂತ. ನಾವ್ಯಾಕೆ ರೋಹಿಣಿ ಹೊರಗಡೆ ತಿಂಡಿ ತಿನ್ಬೇಕು? ಪ್ರತಿದಿನ ಮನೆ ಖರ್ಚಿಗೆ ನಾವು ದುಡ್ಡು ಕೊಡ್ತೀವಿ. ತಿಂಡಿ ತಿನ್ನೋ ರೈಟ್ಸು ನಮಗೂ ಇದೆ. ಬಾ. ಸರಿ ಆಯ್ತು. ಅತ್ತೆ ನೀವು ಬನ್ನಿ. ನನಗೆ ಬೇಡಮ್ಮ, ಹೊಟ್ಟೆ ಅಷ್ಟದಿಲ್ಲ. ಅಯ್ಯೋ ಅತ್ತೆ, ನಿನ್ನೆ ರಾತ್ರಿನೂ ಸರಿಯಾಗಿ ಊಟ ಮಾಡಿಲ್ಲ ನೀವು. ಐ ಆಮ್ ಶೋರ್ ನಿದ್ದೆನೂ ಮಾಡಿರಲ್ಲ. ಹೀಗೆ ಆದ್ರೆ ನಿಮ್ಮ ಆರೋಗ್ಯದ ಗತಿ ಏನು ಅತ್ತೆ? ಅತ್ತೆ ಬನ್ನಿ, ನೀವು ಬನ್ನಿ. ನನಗೇನಾದ್ರೆ ಏನಮ್ಮ, ಇಲ್ಲಿ ಯಾರಿಗೆ ತಾನೇ ಅಕ್ರೆ ಇದೆ ನನ್ನ ಬಗ್ಗೆ ಹೇಳು? ಇಷ್ಟೆಲ್ಲ ಆಗಿದ್ರು ಪೂರಿ ಕುರ್ಮಾ ಮಾಡ್ಕೊಂಡು ಸಂಭ್ರಮ ಪಡ್ತಿದ್ದಾರೆ ಕೆಲವರು. ಅತ್ತೆ ಪ್ಲೀಸ್, ನೀವು ಬೇರೆಯವ್ರ ಬಗ್ಗೆ ಎಲ್ಲ ಯೋಚನೆ ಮಾಡಬೇಡಿ. ಬನ್ನಿ ಅತ್ತೆ, ನೀವು ಬನ್ನಿ. ಮನೋಜ್ ಹೇಳಿ. ನೀನೇ ಕರಿತಿದ್ಯಲ್ಲ, ಸರಿ ಕೇಳ್ಬಾ. ಅಮ್ಮ ಅಮ್ಮ, ನೀನ್ ತಿಂಡಿ ತಿಂದು ಯಾಕಮ್ಮ ಉಪವಾಸ ಇರಬೇಕು? ಇದು ನಿನ್ ಮನೆ ತಾನೆ, ಬಾ ತಿಂಡಿ ತಿನ್ ಬಾ. ನನಗ್ ಬೇಡ ಕಣೋ. ಅತ್ತೆ ಪ್ಲೀಸ್, ನಮಗೋಸ್ಕರ ಆದ್ರೂ ಬನ್ನಿ ಅತ್ತೆ. ಸರಿ, ನೀವು ಹೋಗಿ ಕೂತ್ಕೊಳ್ಳಿ, ನಾ ಬರ್ತೀನಿ. ಬಾ. ಲೇ ಮೀನಾ, ಓಹೋ, ಪೂರಿಗಳು, ಸಾಗುಗಳು, ವಾಸನೆಗಳು ಮನೆ ತುಂಬ ಘಮಘಮಗಳು. ಅಯ್ಯೋ ಕುತ್ಕೊಳ್ಳಿ ಮಾವ, ತಿಂಡಿ ಬನ್ನಿ. ಬಾರಪ್ಪ ಜಮಾಯಿಸ್ಬಿಡೋಣ. ಶಿವ ಗೋವಿಂದ ನಾರಾಯಣ. ಮಾವ ತಿಂಡಿ. ಇವ್ರಿಗೆಲ್ಲ ಕೊಡಮ್ಮ, ನಾನು ಆಮೇಲೆ ತಿಂತೀನಿ. ನನ್ನನ್ನು ಏನುವೈನ ಕಾಣಿಸ್ತಾಳೆ ರನ್ನನ್ನು, ಬಾಳಿದಿಂಡು ಬಿರಿದಂಗೆ. ಏನು ಜೋಕ ಕಾಣಿಸ್ತಾಳೆ ರನ್ನನ್ನು, ರಾಗಿತೇನೆ ತೊನೆದಂಗೆ. ಎಲ್ಲಿದ್ದಳೋ ಇವಳು ಈ ಸುದಿವಸ, ಹೆಂಗಪ್ಪಯ್ಯ ಇವಳ ಕೂಡ ಸರಸ. ಸಾರಿ ಸಾಹೇಬ್ರೆ. ಯಾಕೆ ಸಾಹೇಬ್ರೆ ಹಾಗೆ ನೋಡ್ತಿದ್ದೀರಾ? ಏನಿಲ್ಲ ಏನಿಲ್ಲ ಅಂದರೆ ಏನಾದರೂ ಇದ್ರೆ ಹೇಳಿ. ಸಾಹೇಬ್ರೆ, ಯಾಕೆ ಎಷ್ಟು ಡಲ್ ಆಗಿದ್ದೀರಾ? ಪ್ಲೀಸ್ ಹೇಳಿ. ಒಂದ್ಸಲಿ ನಾನು ಅವಳು ಬಟ್ಟೆ ಅಂಗಡಿಗೆ ಹೋದಾಗ ಸಾಹಿತ್ಯನ ಸಾರಿ, ಸಾಹಿತ್ಯ ಅವರ ಅದಕ್ಕಲ್ಲ, ಸಾಹಿತ್ಯ ಅಂತ ಹೆಸರು ಕೇಳಿದ್ರೆ ಏನಿಲ್ಲ ಬಿಡ. ಅಂದಾಗೆ
ನಾನು ಅವಳು ಒಂದ್ಸಲಿ ಸೀರೆ ತೊಗೊಬೇಕು ಅಂತ ಸೀರೆ ಅಂಗಡಿಗೆ ಹೋದಾಗ ಅವಳು ಇದೇ ಥರದ ಸೀರೆನೇ ನೋಡಿ ಬೇಕು ಅಂತ ಹೇಳಿದ್ಲು. ನೀವು ಅವ್ರಿಗೆ ಸೀರೆ ಕೊಡ್ಸಿದ್ರಾ? ಕೊಡಿಸ್ತೀನಿ ಅಂದ. ಈಗ ಬೇಡ, ಹಬ್ಬಕ್ಕೆ ಕೊಡಿಸಿ ಅಂದಿದ್ಲು. ಈಗ ನೀನು ಉಟ್ಕೊಂಡಿರೋ ಸೀರೆ ನೋಡಿ ಹಳೆ ನೆನಪಾಯ್ತು. ನಾನು ಹೇಳ್ದೆ ತಾನೆ, ಈಗ ತಾನೇ ಹುಷಾರಾಗ್ತಿದ್ಯಾ, ಹೋಗಿ ತಲೆಗೆ ಸ್ನಾನ ಮಾಡಬೇಡ ಅಂತ. ನೋಡಿ ಸೀನ್ಗಳು. ಏಯ್ ಸಾಹೇಬ್ರೆ, ಇವತ್ತು ಹಬ್ಬ ಬೇರೆ, ಶಾಸ್ತ್ರಕ್ಕಾದ್ರೂ ತಲೆ ಸ್ನಾನ ಮಾಡ್ಬೇಕಲ್ವಾ? ನೀನು ಯಾರು ಹೇಳೋರಿಲ್ಲ. ಕೊಡಿಲ್ವಾ? ಕೊಡಿಲ್ಲ. ಸಾಹೇಬ್ರೆ ಪರವಾಗಿಲ್ಲ, ನಾನು ಈ ಕಡೆ ಬಾ ಒಂದು ನಿಮಿಷ. ಕುತ್ಕೋ. ಪರವಾಗಿಲ್ಲ ಸಾಹೇಬ್ರೆ. ಕುತ್ಕೋ ಅಂತ ಹೇಳ್ತೀನ. ಬಾಯ್. ಜೊತೆಯಾಗಿ ಹುಟ್ಟಲಿಲ್ಲ ನನಗಂತೂ ನೀನೇ ಎಲ್ಲ. ಮಾಯಗಾರ ಸೃಷ್ಟಿಯಲ್ಲಿ ಹೂಗಾರ ನೀನೇ. ರೇಣುಕೆ, 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 ರೇಣುಕೆ ನಿಲ್ಲು, ನನ್ನ ಮಾತು ಕೇಳು ರೇಣುಕೆ. ರೇಣುಕೆ, ನನ್ನನ್ನು ಕ್ಷಮಿಸಿಬಿಡು ರೇಣುಕೆ. ನಾನೇ ನಿನ್ನನ್ನು ಭೇಟಿ ಆಗುವವನಿದ್ದೆ, ಆದರೆ ಅಷ್ಟರಲ್ಲಿ ನೀನೇ ಬಂದು ಬಿಟ್ಟೆ. ಒಳ್ಳೆಯದೇ ಆಯ್ತು ರೇಣುಕೆ. ನಾನು ನಿನ್ನ ಜೊತೆ ಬಹಳ ಮಾತನಾಡುವುದಿದೆ. ಸುಳ್ಳು ಹೇಳಬೇಡ ಜಮದಗ್ನಿ. ನಿನಗೆ ನನ್ನನ್ನು ಭೇಟಿಯಾಗುವ ಮನಸ್ಸಿಲ್ಲ ಎಂದು ನನಗೆ ಅರ್ಥವಾಗಿದೆ. ಇದೇನು ರೇಣುಕೆ, ಹೀಗೆ ಹೇಳುತ್ತಿದ್ದೀಯ? ನಾನು ನಿನ್ನನ್ನಲ್ಲದೆ ಮತ್ತಾರನ್ನು ಭೇಟಿಯಾಗಲಿ? ಹಾಗಿದ್ದರೆ ನಿನ್ನೆಯ ದಿನ ಅಂತಃಪುರಕ್ಕೆ ಬಂದವನು ಹಾಗೇ ಏಕೆ ಹೋದೆ? ರೇಣುಕೆ, ಅದು ಹೇಳು ಜಮದಗ್ನಿ, ನನ್ನನ್ನೇನು ಮಾತನಾಡಿಸುವುದು ಎಂದು ಹಾಗೇ ಹೋಗಿಬಿಟ್ಟೆ. ಇದು ಹಾಗಲ್ಲ ರೇಣುಕೆ. ಇನ್ನು ಹೇಗೆ ಜಮದಗ್ನಿ? ಹಿಮಾಲಯದಿಂದ ಮರಳಿ ಬಂದರೂ ಒಂದು ಮಾತು ನನಗೆ ಹೇಳಬೇಕು ಎಂದು ನಿನಗೆ ಅನಿಸಲೇ ಇಲ್ಲವೇ? ರೇಣುಕೆ, ನಾನು ಮಾತನಾಡಬೇಕೆಂದೇ ಬಂದೆ. ಅಷ್ಟರಲ್ಲಿ ಏನಾಯಿತು? ಹೇಳು ಜಮದಗ್ನಿ, ಏನಾಯಿತು?
ರೇವತಿ ಅಕ್ಕ, ರಂಗೋಲಿ ಚೆನ್ನಾಗಿದೆ. ಅಂತೂ ಇಂತೂ ನಮ್ಮ ನಂದಿ ಮಹಾರಾಜರು ಫಳಫಳ ಅಂತ ಹೊಳೆಯೋಂಗಾದ್ರು. ದೃಷ್ಟಿಗಿಷ್ಟಿ ತೆಗಿಬೇಕು ಹೇಗೆ ಅಂತ. ಚಾಮರಸ್ವಾಮಿಗಳೇ, ನೀವಿಷ್ಟೆಲ್ಲ ಫಳಫಳಿಸೋ ಕೆಲಸ ಮಾಡಿದ್ದಕ್ಕೆ ನಿಮಗೆ ದೃಷ್ಟಿ ತೆಗಿಬೇಕು ನೋಡಿ. ಸರಿಯಾಗಿ ಹೇಳಿದ್ರಿ ಶಂಭೋಣ. ಪೊರಕೆ ತರದ ಹೇಗೆ? ಇಲ್ಲಿ ನನ್ನಂತ ಪಾಮರನ ಮೇಲೆ ದೃಷ್ಟಿ ಹಾಕೋದಕ್ಕೆ ನಿಮ್ಮಂತ ಮಹಾನ್ ಚೇತನಗಳನ್ನು ಬಿಟ್ರೆ ಬೇರೆ ಇನ್ಯಾರೂ ಇಲ್ಲ. ಹೋಗಿ ಏನಾದ್ರೂ ಕೆಲಸ ಇದ್ರೆ ನೋಡ್ಕೊಳ್ಳಿ. ಬಂದ್ಬಿಟ್ರು ನನಗೆ ಹೇಳಕ್ಕೆ. ಆದ್ರೂ ಈ ಶುದ್ಧಿ ಕಾರ್ಯ ಮಾಡೋದು ಮನ್ಸಿಗೆ ಒಂಥರ ಖುಷಿ ಕೊಡೋ ಕೆಲಸ ಅಲ್ವಾ? ನಿಜವಾಗ್ಲೂ ಹೌದು. ಈ ಕೆಲಸ ಮಾಡುವಾಗ ನನಗೆ ಧ್ಯಾನ ಮಾಡೋ ಥರ ಅನ್ಸುತ್ತೆ. ಬಹಳ ಸರಿಯಾಗಿ ಹೇಳಿದೆ ರೇವತಿ. ಪ್ರತಿ ಕೆಲಸವೂ ಧ್ಯಾನ ಆಗೋದೇ ಹೀಗೆ. ನಮ್ಮನ್ನು ನಾವು ಸಂಪೂರ್ಣವಾಗಿ ಸಮರ್ಪಿಸ್ಕೊಂಡು ಯಾವುದೇ ಕೆಲಸ ಮಾಡಿದ್ರೂ ಅದೇ ಧ್ಯಾನ ಆಗುತ್ತೆ. ಶರಣು ಬುದ್ಧಿ. ಶಿವೋಹಂ. ಮಠಕ್ಕೆ ಬಂದು ಶಿವಲಿಂಗಕ್ಕೆ ನಮಸ್ಕಾರ ಮಾಡಿ ನಿಮ್ಗೊಂದು ಅಚ್ಚರಿ ವಿಷಯ ತಿಳಿಸೋಣ ಅಂತ ಬಂದ್ವಿ. ಅಚ್ಚರಿ ವಿಚಾರನ? ಏನದು? ಅದು ನಮ್ಮೂರಿಗೆ ಧ್ರುವ ಸ್ವಾಮಿಗಳಂತ ಒಬ್ರು ಬಂದಿದ್ದಾರೆ. ನಾಗಮಣಿ ಸಿದ್ಧ ಪುರುಷರಂತೆ. ಇಷ್ಟೋ ವರ್ಷಗಳಿಂದ ಇರೋ ರೋಗನ ಕಣ್ಮುಚ್ಚಿ ಬಿಡೋದ್ರೊಳಗಡೆ ವಾಸಿ ಮಾಡ್ತಾ ಇದ್ದಾರೆ. ಏನೋ ಕಣ್ಕಟ್ ವಿದ್ಯೆ ಮಾಡ್ತಾ ಇರ್ತಾರೆ ಬಿಡಿ. ಇದ್ರಲ್ಲಿ ಅಚ್ಚರಿ ಏನ್ ಬಂತು? ಇಲ್ಲ ಇಲ್ಲ ಇಲ್ಲ, ನಮ್ಮ ಕಣ್ಣೆದುರಿಗೆ ಒಬ್ಬ ಗೂನ್ ಬೆನ್ನ ಅಜ್ಜನ್ನ ಸರಿ ಮಾಡಿದ್ರು. 30 ವರ್ಷಗಳಿಂದ ಅದು ಬೆನ್ನು ಗೂನಾಗಿತ್ತಂತೆ. ನಾಗಮಣಿನ ಮುಟ್ಸಿ ಏನೋ ಮಂತ್ರ ಹೇಳ್ದ, ನೆಟ್ಟಿಗೆ ನಡೆಯೋದಕ್ಕೆ ಶುರು ಮಾಡ್ಬಿಟ್ಟ. ಓ ಹೌದಾ, ಬಹಳ ಒಳ್ಳೆಯದು. ಏನೋ ಮೋಸ ಮಾಡ್ತಿರ್ಬೋದು ಅಂತ ನಾವು ಅನ್ಕೊಂಡ್ವಿ. ಅದಕ್ಕೆ ನಾವು ಸವಾಲು ಹಾಕಿದ್ವಿ. ಅದೆಲ್ಲ ಏನೂ ಇಲ್ಲ. ಹಳ್ಳಿ ಜನರ ಎದುರುಗಡೆನೆ ರೋಗಕ್ಕೆ ಪರಿಹಾರ ಕೊಟ್ಟರು. ಯಾರಿಂದ ಈ ಸಮಾಜಕ್ಕೆ ಒಳ್ಳೇದಾಗುತ್ತೋ ಖಂಡಿತ ಒಳ್ಳೇದೇ. ಆದರೆ ನಮ್ಮ ಎಚ್ಚರಿಕೆಯಲ್ಲಿ ನಾವಿರಬೇಕು ಅಷ್ಟೇ. ನಾಗಮಣಿ ಒಂದನ್ನಿಟ್ಕೊಂಡು ಇಷ್ಟೆಲ್ಲ ಕೆಲಸ ಮಾಡ್ತಿದಾರ? ಹೌದು ಬುದ್ಧಿ, ನಿಜವಾಗ್ಲೂ ಆಶ್ಚರ್ಯ. ಅವ್ರ ಕೆಲಸನ ನೋಡೋ ಆಗಿದೆ. ಇದನ್ನೇ ಹೇಳೋಣ ಅಂತ ಬಂದ್ವಿ ಬುದ್ಧಿ. ನಾವಿನ್ನ ಹೊರಡ್ತೀವಿ. ಶಿವೋಹಂ. ಹೋಗಿ ಬನ್ನಿ. ಅಲ್ಲ ಬುದ್ಧಿ, ಒಂದು ಮಣಿಯಿಂದ ರೋಗ ನಿವಾರಿಸಕ್ ಸಾಧ್ಯನಾ? ಇದ್ರಲ್ಲಿ ಏನೋ ಮೋಸ ಇದೆ ಅಂತ ನನಗೆ ಅನಿಸ್ತಾ ಇದೆ. ಅದು ಏನು ಮಾಡ್ತಾ ಇದ್ದಾರೆ ಅನ್ನೋದನ್ನ ನಾವು ಹೋಗಿ ನೋಡ್ಕೊಂಡ್ ಬರ್ಬೋದಾ ಬುದ್ಧಿ? ಖಂಡಿತ ನೋಡ್ಕೊಂಡು ಬನ್ನಿ, ಒಳ್ಳೇದೇ. ಯಾವುದನ್ನು ನೋಡದೆ ಹೇಳೋದಕ್ಕಾಗೋದಿಲ್ಲ, ನಿರ್ಧಾರನೂ ತಗೊಳ್ಳೋಕೆ ಸಾಧ್ಯ ಇಲ್ಲ. ಸರಿ ಬುದ್ಧಿ, ಅಲ್ಲಿ ಏನು ನಡೀತಿದೆ ಅಂತ ನಾನು ಚಾಮರಸ್ವಾಮಿಗಳು ಹೋಗಿ ನೋಡ್ಕೊಂಡು ಬರ್ತೀವಿ. ಸರಿ, ಹೋಗಿ ಬನ್ನಿ. ಇವತ್ತು ನಾನು ನಿನ್ನ ಕಣ್ಣಲ್ಲಿ ಕಣ್ಣಿಟ್ಟು ಹೇಳ್ತಾ ಇದ್ದೀನಿ ಕಣ. ಪ್ರಾಮಿಸ್ ಮಾಡ್ತಾ ಇದ್ದೀನಿ, ನಾನು ಈ ರೌಡಿಸಮ್ನ ಬಿಡ್ತೀನಿ. ಎಲ್ರ ಥರ ಒಳ್ಳೆ ಮನುಷ್ಯ ಆಗ್ತೀನಿ. ನನ್ನ ಮೇಲೆ ನಂಬಿಕೆ ಇಡು. ಸಾಕು ಸಾಕು ಸಾಕಿನ್ನು ಈ ಜೀವಕ್ಕೆ ನೀನೇ ಬೇಕಿನ್ನು. ಮಾತಾಡೋದು ತುಂಬ ಸುಲಭ, ಅದರ ಬದಲಾವಣೆನೋ ತುಂಬ ಕಷ್ಟ ಹೇಳ್ತಾ ಇದ್ದೀನಿ. ಈ ವಿಕ್ರಮ್ ಮನ್ಸು ಮಾಡಿದ್ರೆ ಅಸಾಧ್ಯ ಅನ್ನೋದು ಯಾವುದಿಲ್ಲ ಕಣೆ. ಹುಟ್ಟುಗುಣ ಸತ್ರು ಹೋಗಲ್ಲ. ಹುಟ್ಟಾಗ್ಲೇ ಯಾರು ರೌಡಿ ಆಗಿರಲ್ಲ. ಪರಿಸ್ಥಿತಿ ಎಲ್ಲರೂ ಬದಲಾಯಿಸುತ್ತೆ. ಆದರೆ ಸರಿಯಾದ ವ್ಯಕ್ತಿ ಸರಿಯಾದ ಟೈಮಿಗೆ ಸಿಕ್ಕಿದ್ರೆ ಎಂಥ ವ್ಯಕ್ತಿನ ಬದಲಾಗ್ತಾನೆ ಬೇತಾಳ. ನೋಡ್ತೀನಿ, ಇದೆಲ್ಲ ಬರೀ ಮಾತಲ್ಲ ಇಲ್ಲ. ಮಾತಲ್ಲ ಬೇತಾಳ. ಹೋಗ್ತಾ ಹೋಗ್ತಾ ನೀನೇ ನೋಡ್ತೀಯ. ಸನಿ ಸರೆ ರೇ 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 ಗ ರೇ
ಏಯ್ ಆ ವಿಕ್ರಮ್ ಕೈಲಿಗೆ ಏನು ಆಗಲ್ಲ ಬಿಡ್ರೋ. ಏಯ್ ವಿಕ್ರಮ್ ಬಾರೋ ಆಚೆ, ಬಾರೋ ಆಚೆ. ಏ ವಿಕ್ರಮ್, ಏನು ನೀನು ಹಣೆಬರ ಇಷ್ಟೊಂದು ಖರಾಬ್ ಆಗ್ಬಿಟ್ಟಿದೆ. ಯಾರ ಹೆಸರು ಕೇಳಿದ್ರೆ ಇಡೀ ಊರೇ ನಡಕ್ತಾ ಇತ್ತು. ಅವನು ಇವತ್ತು ಹೆಂಡತಿಗೆ ಎದರ್ಕೊಂಡು ಗೂಡೊಳಗೆ ಸೇರ್ಕೊಂಡಿದ್ದ ಅನ್ಕೊಂಡ್ರ. ಇವತ್ತು ನಾನು ನಿನ್ನ ಕಣ್ಣಲ್ಲಿ ಕಣ್ಣಿಟ್ಟು ಹೇಳ್ತಾ ಇದ್ದೀನಿ, ಪ್ರಾಮಿಸ್ ಮಾಡ್ತಾ ಇದ್ದೀನಿ, ನಾನು ಈ ರೌಡಿಸಮ್ನ ಬಿಡ್ತೀನಿ. ಹೇ ವಿಕ್ರಮ್ ಬಾರೋ ಆಚೆ. ಹಾವು ಹಲ್ಕಿತ್ತಿರೋ ಹಾವಾಗಿದೆ ಅಂತ ಕೇಳ್ಪಟ್ಟೆ, ನಿಜನಾ? ಬಾರೋ. ಏನ್ರ ನಿಮ್ದು? ನಿಮ್ಮ ಜೊತೆ ಜಗಳ ಮಾಡೋಕ್ಕೆ ನಾನು ಮೂಡಿಲ್ಲ. ಹೋಗ್ರ ಏಯ್, ಆಹ್ವಾನ ಕೊಡೋಕ್ಕಿಂತ ಮುಂಚೆನೇ ಜಗಳ ಮಾಡವ್ ನೀನು. ಇವಾಗ ನಾವಾಗೆ ಬಂದು ಆಹ್ವಾನ ಕೊಟ್ಟರು ನೀನು ಜಗಳ ಮಾಡ್ತಲ್ಲ ಅಂದ್ರೆ ಏನು ಆಗಿದೆ ನಿನಗೆ? ಹೇಳೋ ಏನಾಗಿದೆ? ಒಂದು ಟೈಮಲ್ಲಿ ಅಂಡರ್ ವರ್ಲ್ಡ್ಗೆ ಕಿಂಗ್ ಪಿನ್ ಆಗಿದೆ, ಆದರೆ ಈಗ ಒಂದು ಹುಡುಗಿ ಹಿಂದೆ ಕ್ರೀಮ್ ಬಂದಾಗಿದೆಯಾ? ಅಲ್ಲ, ಹುಡುಗಿನೇ ಇಷ್ಟು ಚಂದ ಪಳಗಿಸಿದಾಳಂದ್ರೆ ನೀನು ಹೇಳ್ತಾರೆ ಎಷ್ಟು ಸುಂದರವಾಗಿರ್ಬೋದು. ಅಣ್ಣ ಸೂಪರ್ ಫಿಗರ್ ಅಣ್ಣ. ನನ್ನ ಹೆಂಡತಿ ಬಗ್ಗೆ ನೊಂದು ಮಾತಾಡಿದ್ರು ನನ್ನ ಮಕ್ಕಳ ನಿಮ್ಮ ಮನೇಲಿ ಇಲ್ಲೇ ಊತಾಕ್ಬಿಡ್ತೀನಿ ಕಣ್ರ. ಮರೇ ಸ್ವಲ್ಪ ಸೈಡ್ ಬಿಡು. ಒರಿಜಿನಲ್ ಗಂಡಸ್ ಹೆಂಗಿರ್ತಾನಂತ ನೀನು ಹೆಂಡತಿ ತೋರಿಸಿ ಬರ್ತೇನೆ. ಅಯ್ಯ, ಇದೆಲ್ಲ ಸಿಗ್ತೀನಿ ನಿನಗೆ? ಮಮತಾ, ಮಮತಾ, ಯಾಕೆ ಬಾಬಾ, ಯಾಕೆ ಆತರ ಕಿರ್ಚ್ತಾ ಇದ್ದೀರಾ? ಅಲ್ಲಿ ನೋಡು ಸ್ವಲ್ಪ. ಏಯ್, ಎಲ್ಲೇ ಸಿಕ್ತಿದ್ ನಿನ್ಗೆ? ಯಾಕೆ ಈ ಫೋಟೋ ಇಲ್ಲ ಹಾಕಿದ್ಯಾ? ಯಾಕೆ ಆಗ್ತಾ ಇದ್ದೀನ? ಇದು ಯಾರು ಅಂತ ಗೊತ್ತು ತಾನೆ? ಗೊತ್ತಿಲ್ಲ ಏನಮ್ಮ, ನಮ್ಮ ಮಾವನ ಫೋಟೋ. ಜಗಪತಿ ಅಲ್ಲಲ್ಲ, ಸಾರಿ, ಗಜಪತಿ. ಅಂದ್ರೆ ಮಮತಾ ಅವ್ರ ತಂದೆ ಫೋಟೋ ತಾನೆ? ಹಳಿಯ ಅಲ್ಲ, ಮಗಳ ಗಂಡ ಅಂದಂಗಾಯ್ತು. ಎರಡು ಒಂದೇ ತಾನೆ. ತಂದೆ ಫೋಟೋ ನೋಡಿ ಎಮೋಷನಲ್ ಆಗ್ತಾರೆ ಅಂತ ಅನ್ಕೊಂಡೆ. ಆದ್ರೆ ಯಾರೋ ಶತ್ರುಗಳನ್ನ ನೋಡ್ದಂಗೆ ತುಂಬಾ ಶಾಕ್ ಅಲ್ಲಿದ್ದಂಗಿದೆ. ಏಯ್, ತಂದೆ ಪ್ರೀತಿ ಬಗ್ಗೆ ನೀನ್ ನನಗೆ ಹೇಳ್ಕೊಡ್ಬೇಡ. ಮೊದ್ಲ ಆ ಫೋಟೋ ತೆಗಿ. ನಿಮ್ಮ ಅಪ್ಪನ ಫೋಟೋ ಹಾಕಿದ್ರೆ ಯಾಕೆ ಇಷ್ಟು ಟೆನ್ಷನ್ ಆಗಿದ್ದೀರಾ? ನಿಮ್ಗೇನ್ ಪ್ರಾಬ್ಲಮ್ ಆಗ್ತಿದೆ ಅಂತಾನೆ ನನ್ಗೆ ಅರ್ಥ ಆಗ್ತಿಲ್ಲ. ಪ್ರಾಬ್ಲಮ್ ಬಗ್ಗೆ ನೀನ್ ಮಾತಾಡ್ತಾ ಇದೀಯ? ನೀನ್ ಈ ಮನೆಗೆ ಬಂದಾಗಿಂದ ಎಲ್ಲ ಪ್ರಾಬ್ಲಮ್. ಹಾಗಾದ್ರೆ ಫೋಟೋ ಹಾಕಿದ್ರೆ ಪ್ರಾಬ್ಲಮ್ ಆಗುತ್ತಾ? ಏಯ್ ನೋಡು, ಜಾಸ್ತಿ ಪ್ರಶ್ನೆ ಕೇಳ್ಬೇಡ. ಹೊಸ ಹೊಸ ರೂಲ್ಸ್ ಈ ಮನೇಲಿ ತರ್ಬೇಡ. ಮೊದ್ಲ ಫೋಟೋ ತೆಗಿ. ಏನಾಯ್ತು?
ತಾತನ ಫೋಟೋ ಹಾಕೋದ್ ಬೇಡ ಅಂತ ಮಮತತ್ತೆ ಹೇಳ್ತಿದ್ದಾರೆ ಅಣ್ಣ. ಅಲ್ಲ ಅತ್ತೆ, ಇಷ್ಟು ದಿನ ತಾತನ ಫೋಟೋ ಮನೇಲಿ ಇರಲಿಲ್ಲ, ಈಗ ಹಾಕ್ತಿದ್ದಾರೆ ಅಂದರೆ ಖುಷಿ ಪಡಬೇಕು. ಅಂದ್ಬಿಟ್ಟು ಬೇಡ ಅಂತ ಯಾಕೆ ಹೇಳ್ತಿದ್ದೀರಾ? ಅಭಿ, ನಾನು ಬೇಡ ಅಂತ ಹೇಳಿಲ್ಲ. ಆ ಫೋಟೋ ಚೆನ್ನಾಗಿಲ್ಲ ನೋಡು, ಒಂಥರ ಹಳೇದಾಗಿದೆ. ಅದಕ್ಕೆ ಒಳ್ಳೇದು ಹೊಸದು ಮಾಡಿ ಸಾಕೋಣ ಅಂತ ಹೇಳಿದೆ ಅಷ್ಟೇ. ಹಳೇದೋ ಹೊಸ್ತೋ, ಅಟ್ಲೀಸ್ಟ್ ಶ್ರಾವಣಿ ಹೋಗಿ ತಾತನ ಫೋಟೋನ ಮನೆಗೆ ತಂದ್ಲು ಅಂತ ಖುಷಿನೇ ಇಲ್ವಾ?